ಗ್ರಾಮಗಳಲ್ಲಿ ವಾಸಿಸುವ ಯುವಕ ಯುವತಿಯರಿಗೆ ತಂತ್ರಜ್ಞಾನದ ಅರಿವು ಮೂಡಿಸುವ ಮೂಲಕ ಅವರನ್ನು ಮುಖ್ಯ ವಾಹಿನಿಗೆ ಕರೆತರುವುದು ಸೇವಾ ವಸತಿ ಪ್ರಕಲ್ಪದ ಉಚಿತ ಕಂಪ್ಯೂಟರ್ ತರಬೇತಿಯ ಮುಖ್ಯ ಉದ್ದೇಶ. ಈ ತರಬೇತಿಯು ಉಚಿತವಾಗಿದ್ದರೂ ಸ್ಪರ್ಧಾತ್ಮಕವಾಗಿ ಇರುವುದಲ್ಲದೆ ತರಬೇತಿ ಪಡೆದವರು ಹೊರ ಜಗತ್ತಿನಲ್ಲಿ ಯಶಸ್ವಿಯಾಗಿ ಕೆಲಸ ನಿರ್ವಹಿಸಲು ಸಾಧ್ಯವಾಗಿದೆ. ನಮಸ್ತೆ, ನನ್ನ ಹೆಸರು ಹರ್ಷಿತಾ. ನಾನು ಇಲ್ಲಿ ಕಾವಲ್ ಬೇಸನದಲ್ಲಿ ಕಂಪ್ಯೂಟರ್ ಟೀಚರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನಗೆ ಇಲ್ಲಿ ರಾಷ್ಟ್ರತಂತ್ರದಲ್ಲಿ ವರ್ಕ್ ಮಾಡೋಕ್ಕೂ ನನಗೂ ಖುಷಿ ಇದೆ. ಬಟ್ ಇಲ್ಲಿ ಇನ್ನೊಂದು ಏನು ಅಂದರೆ ನಾವಿಲ್ಲಿ ಫ್ರೀಯಾಗಿ ಹೇಳ್ಕೊಡ್ತಿದ್ರು ಸ್ಟೂಡೆಂಟ್ಸಿಗೆ. ಅವರು ಯಾವ ಥರ ತೊಗೊತಾ ಇದ್ದಾರೆ ಅಂದರೆ ಫ್ರೀಯಾಗಿ ಏನು ಹೇಳ್ಕೊಡ್ತಾರೆ ಅನ್ನೋ ಥರ ಅವ್ರ ಮೈಂಡ್ ಸೆಟ್ಟಲ್ಲಿರುತ್ತೆ. ಬಟ್ ಇಲ್ಲಿ ಆ ಥರ ಇಲ್ಲ. ನಾವು ಪ್ರತಿಯೊಂದೂ ಅವರಿಗೆ ಎಕ್ಸ್ಪ್ಲೇನ್ ಮಾಡೋದು ರೀತಿ ಆಗಿರಲಿ, ಮತ್ತು ಇಂಡಿವಿಜುವಲ್ ಆಗಿರಲಿ, ಇಂಡಿವಿಜುವಲ್ ಡೌಟ್ಸ್ ಇದ್ರೂ ಕ್ಲಾರಿಫೈ ಮಾಡ್ಕೊತೀವಿ. ಮತ್ತು ಅವ್ರನ್ನ ಇಂಟರ್ವ್ಯೂಗೆ ಹೋಗ್ತಾರೆ ಅಂದ್ರೂ ಅಲ್ಲೂ ಯೂಸ್ಫುಲ್ ಆಗೋ ಥರ ಹೇಳ್ಕೊಡ್ತೀವಿ. ಮತ್ತು ಇಂಟರ್ವ್ಯೂಲಿ ಯಾವ ಥರ ಅವ್ರನ್ನ ಅಟೆನ್ಷನ್ ತೊಗೋಬೇಕು, ಒಂದು ಬಾಡಿ ಲ್ಯಾಂಗ್ವೇಜ್ ಆಗಿರಲಿ, ಮಾತಾಡೋ ಸ್ಕಿಲ್ಸ್ ಆಗಿರಲಿ, ಪ್ರತಿಯೊಂದೂ ನಾವು ಹೇಳ್ಕೊಡ್ತೀವಿ. ಮತ್ತು ಇಲ್ಲಿ ಬೇಸಿಕ್ ಹೇಳ್ಕೊಡೋದು MS ವರ್ಡು, ಎಕ್ಸೆಲು, ಪವರ್ ಪಾಯಿಂಟ್ ಅದು ಯೂಸ್ಫುಲ್ ಆಗುತ್ತೆ. ಇವಾಗ ಯಾವುದೇ ಕಂಪ್ನಿಗಳಿಗೆ ಹೋದ್ರೂ ಅಷ್ಟೇ ಅವ್ರು ಫಸ್ಟ್ ಕೇಳೋದೇ ನಿಮಗೆ ಬೇಸಿಕ್ ಬರುತ್ತಾ ಅಂತ. ಅವ್ರು ಬೇಸಿಕ್ ಇಲ್ಲಿ ಕಲ್ತಿರೋದ್ರಿಂದ ಯೂಸ್ಫುಲ್ ಆಗುತ್ತೆ. ಆಮೇಲೆ ಇನ್ನೊಬ್ಬರು ಅಷ್ಟೇ, ಒಬ್ಬರು ಹೌಸ್ ವೈಫ್ ಬರ್ತಾಯಿದ್ರು ಇಲ್ಲಿ ಕ್ಲಾಸ್ಗೆ. ಅವರು ತುಂಬ ಅಂದರೆ ಮನೇಲಿ ಅವ್ರ ಯಜಮಾನ್ರು ಬಿಡ್ತಿರ್ಲಿಲ್ಲ ಕ್ಲಾಸ್ಗೆ ಹೋಗೋಕ್ಕೆ. ಏನಕ್ಕೆ ಹೋಗ್ತೀಯ ನೀನು, ಮಕ್ಕಳು ನೋಡ್ಕೊ, ಅಲ್ಲಿ ಏನಕ್ಕೆ ಹೋಗ್ಬೇಡ ಅಲ್ಲಿ ಅಂತೆಲ್ಲ ಇದು ಹೇಳ್ತಾಯಿದ್ರು. ಅವರಿಗೆ ಅದು ಏನೋ ಒಂಥರ ಫೀಲ್ ಆಗೋದು. ಬಟ್ ಇಲ್ಲಿ ಅವ್ರ ಕ್ಲಾಸಿಗೆ ಬಂದು ಅವ್ರ ಮೈಂಡ್ ಫ್ರೀ ಆಗೋದು. ಅವ್ರ ಕ್ಲಾಸಿಗೆ ಆ್ಯಕ್ಚುಲಿ ಬರ್ತಾ ಇದ್ದಾರೆ ಮೈಂಡ್ ಫ್ರೀ ಮಾಡ್ಕೊಳ್ಳೋಕ್ಕೋಸ್ಕರ. ಬಟ್ ಅವ್ರು ಇಲ್ಲಿ ಕಲಿತು ಖುಷಿಯಿಂದ ಸರ್ಟಿಫಿಕೇಟ್ ಏನು ತೊಗೋಬೇಕಾದ್ರೆ ಅವ್ರ ಯಜಮಾನ್ರೇ ಬಂದು ಬಿಟ್ಬಿಟ್ಟು ನೀನು ಹೋಗಿ ಸರ್ಟಿಫಿಕೇಟ್ ತೊಗೊಂಡು ಬಾ ಅಂತ ಕಳಿಸ್ಕೊಡ್ತಾಯಿದ್ರು. ಫ್ರೀ ಅಂದ್ಬಿಟ್ಟು ಇಲ್ಲಿ ನಾವು ಯಾವುದೇ ರೀತಿ ನಾವು ಅವ್ರಿಗೆ ಪಾಂಪ್ಲೆಟ್ ಇಶ್ಯೂ ಮಾಡ್ತಾ ಇಲ್ಲ. ಫ್ರೀ ಅಂತ ನಾವು ಯಾರಿಗೂ ಮನೆಗೆ ಹೋಗಿನೂ ಏನು ಹೇಳ್ತಿಲ್ಲ. ಇಲ್ಲಿ ಏನು ಸ್ಟೂಡೆಂಟ್ಸ್ ಬರ್ತಾ ಇದ್ದಾರಲ್ವ ಕಲಿಯೋಕ್ಕೆ, ಅವರವರೇ ಫ್ರೆಂಡ್ಸ್ ಮುಖಾಂತರ ಇವಾಗ ಒಂದು ಬ್ಯಾಚ್ ಕಂಪ್ಲೀಟ್ ಆಗಿದೆ ಅಂದರೆ ನೆಕ್ಸ್ಟ್ ಬ್ಯಾಚಿಗೆ ಆಲ್ರೆಡಿ ನನಗೆ ಒಂದು 8 ಮೆಂಬರ್ ಸ್ಟೂಡೆಂಟ್ಸ್ ಸಿಕ್ಬಿಟ್ಟಿರ್ತಾರೆ. ಅವ್ರ ಫ್ರೆಂಡ್ಸ್ ಮುಖಾಂತರ ಸಿಗುತ್ತೆ ಇದು. ಹೆಂಗೆ ಅಂದರೆ ಇವಾಗ ಅವ್ರು ಇಲ್ಲಿ ಚೆನ್ನಾಗಿ ಹೇಳ್ಕೊಡ್ತಾರೆ, ಇಲ್ಲಿ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಅನ್ನೋ ಥರ ಹೇಳ್ಕೊಡ್ತಾರೆ. ಎಷ್ಟೋ ಜನ ಸ್ಟೂಡೆಂಟ್ಸು ನನಗೋಸ್ಕರ ವೆಯ್ಟ್ ಮಾಡ್ತಿರ್ತಾರೆ ಬರೋವರೆಗೂ. ಬೇರೆ ಕಡೆ ಎಲ್ಲ ಫೀಸ್ ಕೊಟ್ಟು ಅಷ್ಟು ಹೋಗಬೇಕಲ್ವಾ, ಇಲ್ಲಿ ಫ್ರೀಯಾಗಿ ಚೆನ್ನಾಗಿ ಹೇಳ್ಕೊಡ್ತಾರೆ ಅನ್ನೋ ರೀತಿಲಿ ವೆಯ್ಟ್ ಮಾಡ್ಕೊಂಡು ಕಾಯ್ತಾ ಇರ್ತಾರೆ. ಹಲೋ, ನಮಸ್ಕಾರ. ನನ್ನ ಹೆಸರು ಶೋಭಾ. ನಾನು ಸುಂಕದಕಟ್ಟೆಯಿಂದ ಬರ್ತಾಯಿದ್ದೀನಿ. ಇವಾಗ ಡಿಗ್ರಿ ಫೈನಲ್ ಇಯರ್ ಮಾಡ್ತಾಯಿದ್ದೀನಿ. ನನಗೆ ಮುಂಚೆ ಕಂಪ್ಯೂಟರ್ ನಾಲೆಡ್ಜ್ ಎಲ್ಲ ತುಂಬ ಇರಲಿಲ್ಲ. ಹೊರಗಡೆ ಸೇರ್ಕೋಬೇಕು ಅಂದಾಗ ತುಂಬ ಖರ್ಚಾಗುತ್ತೆ ಅಂತ ಗೊತ್ತಾಯಿತು. ನನ್ನ ಫ್ರೆಂಡ್ ಒಬ್ಬರು ರೆಕಮೆಂಡ್ ಮಾಡಿದ್ರು ಇಲ್ಲಿ ಫ್ರೀಯಾಗಿ ಹೇಳ್ಕೊಡ್ತಾರೆ ಅಂತ. ಅವಾಗಿಂದ ಬರ್ತಾಯಿದ್ದೀನಿ. ಇಲ್ಲಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ನನಗೆ ಡೌಟ್ ಇದ್ದಾಗೆಲ್ಲ ನಿಧಾನವಾಗಿ ಅರ್ಥ ಮಾಡಿಸ್ತಾರೆ. ಅದರಿಂದ ತುಂಬ ಹೆಲ್ಪ್ ಆಗಿದೆ. ಇವಾಗ ನಾನು ಒಂದು ಪಾಸ್ಟ್ 6 ಮಂತ್ಸಿಂದ ಪಾರ್ಟ್ ಟೈಮ್ ಜಾಬ್ ಮಾಡ್ತಾಯಿದ್ದೀನಿ ಡಿಮಾರ್ಟಲ್ಲಿ. ಅದರಿಂದ ಸಂಬಳ ಕೂಡ ಸಿಗ್ತಾಯಿದೆ. ತುಂಬ ಹೆಲ್ಪ್ ಆಗಿದೆ. ನಮಸ್ತೆ, ನನ್ನ ಹೆಸರು ಮಂಜುಳಾ ಅಂತ. ನಾನು ಇಲ್ಲೇ ನೇತಾಜಿ ನಗರದಲ್ಲಿ ವಾಸವಾಗಿರೋದು. ನಾನು ಈಗ 1 ವರ್ಷಕ್ಕೆ ಮುಂಚೆ ಬಂದ್ಬಿಟ್ಟು ಇಂಗ್ಲೀಷ್ ಬೇಸಿಕ್ ಎಲ್ಲ ಕಲ್ತ್ಕೊಂಡೆ. ಟ್ಯಾಲಿ ಮತ್ತು ಇನ್ನೊಂದು ಕೋರಲ್ ಡ್ರಾ ಅದೆಲ್ಲ ಕಲ್ತ್ಕೊಂಡೆ. ಆಮೇಲೆ ನನಗೆ ಫೈನಾನ್ಷಿಯಲ್ ಆಫೀಸಲ್ಲಿ ವರ್ಕ್ ಸಿಕ್ತು. ಒಂದು 15,000 ಹತ್ತತ್ರ ಸಿಕ್ತು ಸ್ಯಾಲ್ರಿ ಮಂತ್ಲಿ. ಇಲ್ಲಿ ಕಲ್ತ್ಕೊಂಡು ಹೋಗಿರೋದ್ರಿಂದ ನನಗೆ ಅದು ಸ್ವಲ್ಪ ಯೂಸ್ಫುಲ್ ಆಯಿತು. ಮತ್ತು ನಾನು ಬಂದು ಇಲ್ಲಿ ನುಡಿ ಕಲ್ತ್ಕೋತಾ ಇದ್ದೀನಿ. ನುಡಿ ಏನಕ್ಕಂದರೆ ನನಗೆ ಈಗ ಗೌರ್ಮೆಂಟು ಆಪರ್ಚುನಿಟಿ ಬಂದಿದೆ. 1 ತಿಂಗಳು ತನಕ ನಾನು ಕಲಿಬೇಕಾಗಿದೆ, ಸ್ಪೀಡ್ ಬೇಕಿದೆ ನನಗೆ. ಬಟ್ ನಾನು ಹೊರಗಡೆ ಹೋಗಿ ಪ್ರೈವೇಟಲ್ಲಿ ಕೇಳಿದ್ದಕ್ಕೆ ನನಗೆ 3,000 ಹತ್ತತ್ರ ಹೇಳಿದ್ರು ಬರೀ ನುಡಿ ಕಲ್ತ್ಕೊಳ್ಳೋಕ್ಕೆ. ನನ್ನ ಕೈಯಲ್ಲಿ ಆಗ್ತಾಯಿಲ್ಲ 3,000 ಕೊಟ್ಟು ಕಲಿಯೋಕ್ಕೆ. ಅದಕ್ಕೆ ನಾನು ಇಲ್ಲಿ ಬಂದೆ. ಇಲ್ಲಿ ಹೇಳ್ಕೊಟ್ರು, ನನಗೆ ಹೇಳ್ಕೊಡ್ತಾ ಇದ್ದಾರೆ. ನಮಸ್ಕಾರ, ನನ್ನ ಹೆಸರು ಜ್ಯೋತಿಕಾ ಅಂತ. ನಾನು 5th ಕ್ರಾಸ್ ಮಾಗಡಿ ರೋಡಿಂದ ಬರ್ತಾಯಿದ್ದೀನಿ. ನಾನು ಇವಾಗ BCom ಫೈನಲ್ ಇಯರ್ ಮಾಡ್ತಾಯಿದ್ದೀನಿ. ಇಲ್ಲಿ ಬಂದು ನನಗೆ ಫಸ್ಟು ಕಂಪ್ಯೂಟರ್ ಕಲ್ತ್ಕೋಬೇಕು ಅಂತ ಆಸೆ ಇತ್ತು. ಬಟ್ ತುಂಬ ಬೇರೆ ಜಾಗದಲ್ಲಿ ಬಂದು ತುಂಬ ಕಾಸು ಕೇಳಿದ್ರು. ಲೈಕ್ 20,000 25,000 ಔಟ್ಸೈಡಲ್ಲಿ ಕೇಳಿದ್ರು. ಬಟ್ ನನಗೆ ಅಷ್ಟೊಂದೆಲ್ಲ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ. ನಾನು ಇವಾಗ ಪ್ರೆಸೆಂಟ್ ಬಂದು BCom ಫೈನಲ್ ಇಯರ್ ಮಾಡ್ತಾಯಿದ್ದೀನಿ. ಅದರಿಂದ ಅಷ್ಟೊಂದು ಆಫರ್ ಮಾಡೋಕ್ಕಾಗಲ್ಲ. ನನ್ನ ಫ್ರೆಂಡ್ ಹೇಳಿದ್ರು ಇಲ್ಲಿ ಫ್ರೀಯಾಗಿ ಹೇಳ್ಕೊಡ್ತಾರೆ ಕಂಪ್ಯೂಟರ್ ಕ್ಲಾಸ್ ಅಂತ. ಅದರಿಂದ ನಾನು ಯೋಚನೆ ಮಾಡಿದೆ ಫ್ರೀ ಆದರೆ ಕರೆಕ್ಟಾಗಿ ಹೇಳ್ಕೊಡ್ತಾರಾ ಏನು ಅಂತ, ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ತಾರೆ ಏನೋ ಅಂತ. ಬಟ್ ಇಲ್ಲಿ ಬಂದು ಜಾಯ್ನ್ ಆದಮೇಲೆ ಅವ್ರು ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಒಂದೊಂದು ಡೌಟ್ಸು ಅವರು ತುಂಬ ಎಕ್ಸ್ಪ್ಲೈನ್ ಮಾಡಿ ಚೆನ್ನಾಗಿ ಹೇಳ್ಕೊಟ್ಟಿದ್ರು.